ವಿಶ್ವಕರ್ಮ ಜಯಂತ್ಯುತ್ಸವ ಕಾರ್ಯಕ್ರಮ ಉದ್ದೇಶಿ ಶ್ರೀ ಶ್ರೀನಿವಾಸ ಮಹಾಸ್ವಾಮಿ ವಿಶ್ವಕರ್ಮ ಏಕದಂಡಗಿ ಮೂಲಮಠ ಯಾದಗಿರಿ ಕಲಬುರಗಿ ಅವರು ಮಾತನಾಡಿ, ಮಹೇಶ್ ಪಾಂಚಾಳ ನೇತೃತ್ವದ ಪದಾಧಿಕಾರಿಗಳು ಸೇರಿಕೊಂಡು ಮಾಡಿದ ವಿಶ್ವಕರ್ಮ ಜಯಂತ್ಯುತ್ಸವ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ. ಜಯಂತಿ ಎನ್ನುವಂಥದ್ದು ನಿಮಿತ್ತವಾದರೂ ಎಲ್ಲರೂ ಒಂದೆಡೆ ಸೇರುವುದು, ಸಂಘಟಿತರಾಗುವುದೇ ಕಾರ್ಯಕ್ರಮದ ಉದ್ದೇಶವಾಗಿದೆ. ಅಂತಹ ಸಂಘಟನೆಯನ್ನ ಬೀದರ್ನಲ್ಲಿ ನೋಡಿದ್ದೇವೆ. ಬೀದರ್ ಜಿಲ್ಲೆ ಸಂಘಟನೆಯ ಬಲ ತೋರಿಸುವಲ್ಲಿ ಬೇರೆ ಜಿಲ್ಲೆಗೆ ಮಾದರಿಯಾಗಿದೆ. ಅವರಿವರು ಎನ್ನದೇ ಎಲ್ಲ ಪಂಚಕರ್ಮಿಗಳು ಒಂದೆಡೆ ಸೇರಿ ಒಳ್ಳೆಯ ಸಂದೇಶ ಸಾರಿದ್ದು, ವಿಶ್ವಕರ್ಮ ಸಮುದಾಯ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದಲಿ ಎಂದು ಹೇಳಿದರು. ತರುಣ್ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಮಾತನಾಡಿ, ಭಗವಾನ್ ವಿಶ್ವಕರ್ಮ ಅವರು ದೈವ ಶಿಲ್ಪಿಗಳು ಮತ್ತು ಜಗತ್ತು ಅಭಿವೃದ್ಧಿ ಪಥದತ್ತ ಸಾಗುತ್ತಿದೆ ಅಂದರೆ ಅದರಲ್ಲಿ ವಿಶ್ವಕರ್ಮ ಸಮುದಾಯದವರ ಸೇವೆ ಬಹಳಷ್ಟಿದೆ. ಕಾರ್ಪೆಂಟರ್ ಯೂನಿಯನ್ ಮಾಡಿಕೊಂಡು ಹೊರಗಿನವರಿಗೆ ಕೆಲಸ ಹೋಗದೆ ಬೀದರ್ನವರಿಗೆ ಕಾರ್ಯ ಸಿಗಬೇಕು ಎನ್ನುವ ಅವರ ಉದ್ದೇಶ ಒಳ್ಳೆಯದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಚಿತ್ರಕಲೆ, ರಂಗೋಲಿ ಸ್ಪರ್ಧೆಯಲ್ಲಿ ವಿಜಯಿಸಿದವರಿಗೆ, ವಿಶ್ವಕರ್ಮ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ, ಸಮುದಾಯದ ಏಳಿಗೆ ಶ್ರಮಿಸಿದವರಿಗೆ, ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿದವರಿಗೆ, ಸಾಧಕರಿಗೆ ಕಾರ್ಯಕ್ರಮ ಪ್ರತಿಯೊಬ್ರು ಕೂತ್ಕೊಂಡಿದ್ದೀವಿ. ಇಷ್ಟು ಪ್ರೀತಿಯಿಂದ ಇಷ್ಟು ಲೇಟ್ ಆದ್ರೂ ಕೂಡ ನನಗಂತ ಇದ್ರು ಅಧ್ಯಕ್ಷರು 2 ಗಂಟೆ ಆಗಬೇಕಿನ ಕಾರ್ಯಕ್ರಮ 4 ಗಂಟೆ ಆಗಿದೆ. ಆ ಮಳೆ ಅಷ್ಟು ಬಂದ್ರು ಕೂಡ ನೀವೇನ್ ನಿಂತಿ ನಮ್ಮ ಸಮಾಜದ ಬಗ್ಗೆ ಇದೆ, ನಮ್ಮ ಸಮಾಜದ ಏನೇನ್ ಕಾರ್ಯಗಳಿವೆ ನಾವೆಲ್ಲ ಒಗ್ಗಟ್ಟು ತೋರಿಸ್ತಾ ಇದ್ದೀರಾ, ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಬಯಸ್ತಾ ಇದ್ದೇನೆ. ಭಗವಾನ್ ಶ್ರೀ ವಿಶ್ವಕರ್ಮ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಅವತ್ತು ದೈವ ಶಿಲ್ಪಿಗಳು, ಅದು ಅಲ್ಲದೆ ತಾಂತ್ರಿಕವಾಗಿ ಏನೇ ಇವತ್ತು ಏನ್ ಮೂರ್ತಿಗಳಾಗಿರ್ಬೋದು, ಏನೇ ನೋಡ್ಬೋದು ಅವೆಲ್ಲ ಈ ಡೋರ್ ಕೂತಿರೋ ಆಡಿಟೋರಿಯಂ ಅಲ್ಲಿ ಕೂಡ ಏನೇ ಡೋರ್ ಮೇಲೆ ಕಾರ್ವಿಂಗ್ಸ್ ಆಗಿರ್ಬೋದು, ಸ್ಟೆಪ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದರಲ್ಲೂ ವಿಶ್ವಕರ್ಮನ ಛಾಪ್ ಇದೆ. ಯಾವುದೇ ಮನೆಗೆ ಹೋದ್ರೂ ಕೂಡ ವಿಶ್ವಕರ್ಮ ಅವರ ಮನೆಯಲ್ಲಿದೆ ಅಂತ ಹೇಳುತ್ತೆ ಬಯಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ವಿಶ್ವಕರ್ಮ ಸಮಾಜಕ್ಕೆ ಬೀದರ್ ಜಿಲ್ಲೆಯಲ್ಲಿ ಯಾರಾದ್ರೂ ನಿಂತಿ ಈಗೆಲ್ಲ ಸುಮಾರು 30 ವರ್ಷಗಳಿಂದ ನಿಂತು ಯಾರಾದ್ರೂ ಏಕೈಕ ವ್ಯಕ್ತಿ ಇದೆ, ಅದೇ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರಪಳ್ಳಿ ಅಂತ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ತಂದೆಯವರ ನೇತೃತ್ವದಲ್ಲಿ ಹಾಗೂ ಮಾನನೀಯ ಮಹೇಶ್ ಪಾಂಚಾಳರ ನೇತೃತ್ವದಲ್ಲಿ ಅದೇ ಮೌನೇಶ್ವರ ದೇವಸ್ಥಾನಕ್ಕೆ 2 ಕೋಟಿ ರೂಪಾಯಿ ಫಂಡ್ ಅನ್ನು ಕೊಟ್ಟಿದ್ದೀವಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀವಿ. ನಾವು ನನಗೆ ಅನುವು ಮಾಡಿಕೊಂಡು ಏನ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೆ ನನ್ನ ಲಾಸ್ಟ್ ಇಯರ್ ನಮ್ಮ ಕಾರ್ಪೆಂಟರ್ ಯೂನಿಯನ್ ಅಂತ ನಮ್ಮ ಸುರೇಶ್ ಕಣ್ಜಿ ಅವರು ಬಾಲ್ಕಿ ಅವ್ರು ಮಾಡಿದ್ರು, ಬಹಳ ಖುಷಿಯ ಸಂದರ್ಭ. ಅವ್ರು ಯಾಕೆ ಮಾಡಿದ್ದಾರೆ, ಪ್ರತಿಯೊಬ್ರು ತಾವೆಲ್ಲರೂ ಅದ್ರಲ್ಲಿ ಮೆಂಬರ್ಶಿಪ್ ಆಗಬೇಕು. ಪ್ರತಿಯೊಬ್ಬ ಕಾರ್ಪೆಂಟರಿಗೆ ಅಷ್ಟೇ ಸರಿ ಸಾಮಾನ್ಯವಾಗಿ ಕೆಲಸ ಸಿಗ್ಬೇಕು. ಹೊರಗಿನ ಬಂದು ಏನ್ ಬಿಹಾರಿಂದ, ರಾಜಸ್ಥಾನದಿಂದ ಬರ್ತಾ ಇದಾರೆ, ಅವ್ರು ಬಂದು ನಿಮ್ ಕೆಲಸಗಳು ತಗೊಂತಾ ಇದಾರೆ, ಅದು ಆಗ್ಬಾರ್ದು. ನಮ್ ಬೀದರ್ ಮನುಷ್ಯ ಕೆಲಸ ಸಿಗ್ಬೇಕೇನೇನು ಕಾರ್ಯ ಮಾಡಿದ್ರೆ ಅಂತ ನಮ್ಮ ಯುವಕರಿಗೆ ನಾವೆಲ್ಲ ಸಪೋರ್ಟ್ ಮಾಡಿ ಮುಂದೋಗೋಣ. ವಿಶ್ವಕರ್ಮ ಸಮಾಜಕ್ಕೆ ಜಯವಾಗಲಿ ಅಂತ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ಬೀದರ್ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಭಗವಾನ್ ವಿಶ್ವಕರ್ಮ ಪೂಜಾ ಮಹೋತ್ಸವ ಅರ್ಥಾತ್ ವಿಶ್ವಕರ್ಮ ಜಯಂತಿ ಅಂತಕ್ಕಂಥ ಕಾರ್ಯಕ್ರಮ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ, ಪಂಚಾಯತ್ ರಾಜ್ ಕಡೆಯಿಂದ ಮತ್ತು ಹಾಗೂ ವಿಶ್ವಕರ್ಮ ಸಮಾಜ ಅಧ್ಯಕ್ಷರಾದಂಥ ಮಹೇಶ್ ಪಾಂಚಾಳ ಅವರ ಪದಾಧಿಕಾರಿಗಳನ್ನು ಒಳಗೊಂಡು ಇವತ್ತು ಬಹಳ ವಿಜೃಂಭಣೆಯಿಂದ ಮಾಡಿರ್ತಕ್ಕಂಥ ಈ ವಿಶ್ವಕರ್ಮ ಜಯಂತಿ ಮತ್ತು ಮೆರವಣಿಗೆ ನೋಡಿದಾಗ ಬಹುಶಃ ಈ ಭಾಗದಲ್ಲಿ ಅಷ್ಟೇ ಅಲ್ಲ, ಇಲ್ಲಿ ಸಂಘಟನೆ ಆಗಿದ್ದು ನೋಡಿಕೊಂಡು ಈ ಮುಖಾಂತರವಾಗಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ತಾಲೂಕಿನಲ್ಲಿ ನಮ್ಮ ವಿಶ್ವಕರ್ಮ ಜನಾಂಗ ಒಗ್ಗಟ್ಟಾಗಬೇಕು ಅಂತಕ್ಕಂಥ ಒಂದು ಮಾದರಿ ಮತ್ತು ಬೀದರ್ ಜಿಲ್ಲೆಯಿಂದ ಹಮ್ಮಿಕೊಂಡಿರ್ತಕ್ಕಂಥ ನೋಡಿದಾಗ ಭಾಳ ಸಂತೋಷ ಅನಿಸ್ತದೆ. ಯಾವತ್ತು ಒಂದು ಕಾರ್ಯಕ್ರಮ ವಿಶ್ವಕರ್ಮ ಜಯಂತಿ ಒಂದು ನಿಮಿತ್ತ ಮಾತ್ರ, ಆದರೆ ಎಲ್ಲರನ್ನೂ ಒಗ್ಗಟ್ಟುಗೂಡಿಸ್ಬೇಕಂಥದ್ದು. ನಿಮ್ಮ ತಾಲೂಕದಲ್ಲಿ, ಗ್ರಾಮದಲ್ಲಿ, ಹೋಬಳಿಯಲ್ಲಿ ಏನಾದರೂ ಇದ್ರೂ ಸಹಿತ ಅದನ್ನೆಲ್ಲನೂ ಬದಿಗೊತ್ತಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಬರಬೇಕು. ಎಲ್ಲರೂ ಒಂದೇ ವೇದಿಕೆಯಲ್ಲಿ ಕುಳಿತುಕೊಂಡಾಗ ಮಾತ್ರ ಪಂಚಬ್ರಹ್ಮರು ಒಂದಾಗಬೇಕಂತಕ್ಕಂಥದ್ದೇ ಭಾಳ ವಿಶೇಷವಾಗಿರ್ತಕ್ಕಂಥ ಇವತ್ತು ವಿಶ್ವಕರ್ಮ ಜಯಂತಿಯ ಒಂದು ಸಾರಾಂಶ. ಅದಕ್ಕಾಗಿ ಇವತ್ತು ಪಂಚವೃತ್ತಿಗಳನ್ನ ಮಾಡ್ತಕ್ಕಂಥ ಬಡಗರಾಗಿರ್ಬೋದು, ಕಂಬಾರಿಕೆ ಆಗಿರ್ಬೋದು, ಸಾಲಿಗರಾಗಿರ್ಬೋದು, ಕಂಚಗರಾಗಿರ್ಬೋದು ಮತ್ತು ಶಿಲ್ಪಿಗಳು ಯಾರು ಇದ್ದರೂ ಸಹಿತ ಅವರು ಪಂಚಮುಖ ಬ್ರಹ್ಮ ವಿಶ್ವಕರ್ಮ ಮುಖದಿಂದ ಆಗಮಿಸಿರ್ತಕ್ಕಂಥ ಪಂಚಬ್ರಹ್ಮರ ಹೊರತು ಅವ್ರು ಬೇರೆ ಯಾರು ಅಲ್ಲ, ಎಲ್ಲರೂ ಅಣ್ಣ ತಮ್ಮಂದ್ರೆ. ಅದಕ್ಕಾಗಿ ಎಲ್ಲರೂ ಒಗ್ಗಟ್ಟಾದಾಗ ಮಾತ್ರ ಇಡೀ ವಿಶ್ವವನ್ನೇ ಅಲ್ಲಾಡಿಸ್ತಕ್ಕಂಥ ಶಕ್ತಿ ಕೊಡ್ತಾನೆ ಭಗವಾನ್ ವಿಶ್ವಕರ್ಮ ಅಂತಕ್ಕಂಥ ಮಾತನ್ನು ಹೇಳುತ್ತಾ ತಮಗೆಲ್ಲರೂ ಸಹಿತ ಶುಭವಾಗಲಿ. ಪೂಜ್ಯ ಶ್ರೀ ಶ್ರೀನಿವಾಸ ಮಹಾಸ್ವಾಮಿಗಳು, ವಿಶ್ವಕರ್ಮ ಏಕದಂಡಿ ಮಠ, ಮಹಾಸಂಸ್ಥಾನ ಯಾದಗಿರಿ ಮತ್ತು ಕಲಬುರಗಿ, ಉಮನಾಬಾದ್. ಎಲ್ಲ ವಿಶ್ವಕರ್ಮ ಸಮಾಜ ಸಮಿತಿ ವತಿಯಿಂದ ಅಧ್ಯಕ್ಷರು ಹಾಗೂ ಮತ್ತು ನಮ್ಮದು ಪದಾಧಿಕಾರಿಗಳು, ಗೌರವ ಅಧ್ಯಕ್ಷರು ಏನು ಶ್ರೀನಿವಾಸ, ನಮ್ಮದು ಎಲ್ಲ ಮೆಂಬರ್ಸ್ ಏನಿದ್ದಾರೆ
ಎಲ್ಲರೂ ಮನವಿ ಏನು ಮಾಡ್ಕೋತಾರೆ ಅಂದ್ರೆ ಇಂಥ ಮಳೆ ಬಂದರೂ ಕೂಡ ಎಲ್ಲ ಸಮಾಜ ಗಣ್ಯ ವ್ಯಕ್ತಿಗಳು ಮಕ್ಕಳು ಹೆಣ್ಣುಮಕ್ಕಳು ಎಲ್ಲರೂ ಏನು ಈ ಜಯಂತಿಗೆ ಎಕ್ಸ್ ಮಾಡೋ ಕಡೆ ಏನು ಬಂದಾರ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸಮಾಜ ವತಿಯಿಂದ. ನಿಮ್ಮ ಹೆಸರು? ಮಹೇಶ್ ಪಾಂಚಾಳ್, ವಿಶ್ವಕರ್ಮ ಸಮಾಜ ಜಿಲ್ಲಾ ಅಧ್ಯಕ್ಷರು ಅಂತಿಲ್ಲ, ಸಮಾಜ ಒಂದು ಸಾಮಾನ್ಯ ಕಾರ್ಯಕರ್ತ ಇದ್ದೀನಿ ನಾನು. ಜೈ. ಓಂ ನಮೋ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ಪರಮ ಪೂಜ್ಯ ಶ್ರೀ 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 ಬ್ರಹ್ಮಣ್ಯ ಗುರುನಾಥೇಂದ್ರ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದದಿಂದ, ಪರಮ ಪೂಜ್ಯ ಶ್ರೀ ಶ್ರೀ ಶ್ರೀನಿವಾಸ ಮಹಾಸ್ವಾಮಿಗಳ ಅವರ ಒಂದು ಆಶೀರ್ವಾದದಿಂದ ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿಯಿಂದ ಇಂದು 17 ಸೆಪ್ಟೆಂಬರ್ 2025ರಂದು ಒಂದು ವಿಶ್ವಕರ್ಮ ಮಹಾಪೂಜಾ ಜಯಂತ್ಯೋತ್ಸವ ಕಾರ್ಯಕ್ರಮ ಗಣ್ಯರ ಸಮ್ಮುಖದಲ್ಲಿ ಪರಮ ಪೂಜ್ಯ ಗುರುಗಳ ಸಮ್ಮುಖದಲ್ಲಿ ಇವತ್ತೊಂದು ವಿಜೃಂಭಣೆಯಿಂದ ಆಗಿದೆ. ಈ ಕಾರ್ಯಕ್ರಮ ಆಗಬೇಕಾದ್ರೆ ಸುಮ್ಮನೆ ಇಲ್ಲ, ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು ಹಾಗೂ ಸಮಸ್ತ ಪದಾಧಿಕಾರಿಗಳು ಕೂಡ ನಮಗೆ ಒಂದು ಸಾಥ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಬೀದರ್ ಜಿಲ್ಲಾ ವಿಶ್ವಕರ್ಮ ಕಾರ್ಪೆಂಟರ್ ಯೂನಿಯನ್ ಅಧ್ಯಕ್ಷರಾದ ಸುರೇಶ್ ವಿಶ್ವಕರ್ಮ ಅವರಾಗಲಿ, ರಮೇಶ್ ಜಾಂಪಡ್ ಅವರಾಗಲಿ, ಉಮೇಶ್ ವಿಶ್ವಕರ್ಮ ಅವರಾಗಲಿ ಹಾಗೂ ತಾಲೂಕುಗಳಿಂದ ಬಂದಂಥ ಎಲ್ಲ ಅಧ್ಯಕ್ಷರುಗಳು ಕೂಡ ಇವತ್ತು ಅವರು ಇವತ್ತೊಂದು ಅವ್ರು ತೋರಿಸ್ಕೊಟ್ಟಿದ್ದಾರೆ. ಇವತ್ತೊಂದು ವಿಶ್ವಕರ್ಮ ಎಷ್ಟೇ ಮಳೆ ಇದ್ರೂ ಕೂಡ ನಾವೊಂದು ವಿಶ್ವಕರ್ಮ ಜಯಂತಿ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತೊಂದು ಅವ್ರು ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಬಳಗ ಆಗಿರ್ಬೋದು, ಸಮಾಜ ಆಗಿರ್ಬೋದು ಹಾಗೂ OBC ಘಟಕದಿಂದ ಬಂದಂಥ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ ಧನ್ಯವಾದ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಈ ವಿಶ್ವಕರ್ಮ ಜಯಂತಿ ನಮ್ದು ಸೆಂಟ್ರಲ್ ಇಂದ ಕೂಡ ನಮಗೆ ವಿಶ್ವಕರ್ಮ ಸೆಪ್ಟೆಂಬರ್ 2025ರಿಂದ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದೇ ಒಂದು ಕಾರ್ಯಕ್ರಮ ರೆಗ್ಯುಲರ್ ಆಗ್ತಾ ಇದೆ, ಮತ್ತೆ ಸಾಥ್ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಈಗ ಜನಗಣತಿ ಒಂದು ಬಂದಿದೆ. ಈ ಜನಗಣತಿ ಬಂದಾಗ ನಮ್ಮಲ್ಲಿ ವಿಶ್ವಕರ್ಮ ಬಾಂಧವರಲ್ಲಿ ಒಂದೇ ಒಂದು ಕೇಳ್ಕೊತೀನಿ ನಾನು, ನಮ್ಮ ಹತ್ರ ಪಂಚಕುಲ ಕಸುಬುಗಳಿದೆ. ಒಂದು ವಿಶ್ವಕರ್ಮ ಅಂತ ಕರಿತೀವಿ, ನಾವು ಸೋನಾರ್ ಅಂತ ಕರಿತೀವಿ. ನೀಡಿದವರಿಗೆ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ವಿಶ್ವಕರ್ಮ ಸಮಾಜ ವತಿಯಿಂದ ಸಮಾಜದ ಗಣ್ಯರು ಹಿರಿಯರ ಸಮ್ಮುಖದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಸಿದ್ರಾಮ್ ಶಿಂದೆ, ಶ್ರೀನಿವಾಸ್ ಮಹಾರಾಜರು, ವಿಶ್ವಕರ್ಮ ಸಮಾಜದ ಮುಖಂಡರಾದ ಮಹೇಶ್ ಪಂಚಾಳ್, ಭೀಮ್ಶಾ ಪಂಚಪಾಳ್, ಪ್ರಭಾಕರ್ ಶಾಸ್ತ್ರಿ, ಶಾಮರಾವ್ ವಿಶ್ವಕರ್ಮ, ಶ್ರೀನಿವಾಸ್ ಪಂಚಾಳ್, ಅಣ್ಣಪ್ಪ ವಿಶ್ವಕರ್ಮ, ಸಿದ್ಧಾರೂಢ ವಿಶ್ವಕರ್ಮ, ಸುರೇಶ್ ಪಾಂಚಾಳ್, ಕಮಲಾಕರ್ ವಿಶ್ವಕರ್ಮ, ಸಂಜು ಕುಮಾರ್ ಸೋನಾರ್, ಈಶ್ವರ್ ವಿಶ್ವಕರ್ಮ, ಅಶೋಕ್ ವಿಶ್ವಕರ್ಮ, ಬಾಬುರಾವ್ ವಿಶ್ವಕರ್ಮ ಸೇರಿದಂತೆ ಮುಂತಾದ ಮುಖಂಡರು ಉಪಸ್ಥಿತರಿದ್ದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.